ಕನಕಪುರ ತಾಲೂಕು ಮತ್ತು ನಗರದ ಸವಿತಾ ಸಮಾಜದ ವತಿಯಿಂದ ಇಂದು ನಡೆದ ಪ್ರತಿಭಟನೆಯಲ್ಲಿ ಕೊಳ್ಳೇಗಾಲದ ಮಾಜಿ ಶಾಸಕ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಕಲಬುರಗಿಯಲ್ಲಿ ಭಾಷಣ ಮಾಡುವಾಗ ಸವಿತಾ ಸಮಾಜಕ್ಕೆ ಜಾತಿನಿಂದನೆ ಪದ ಬಳಸಿ ಅಪಮಾನ ಮಾಡಿದ್ದಾರೆ ಎಂದು ಆಗ್ರಹಿಸಿ ನೂರಾರು ಭಜಂತ್ರಿ ಸವಿತಾ ಸಮಾಜದ ಸದಸ್ಯರು ನಗರದ ಚನ್ನಬಸಪ್ಪ ವೃತ್ತದ ಬಳಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸವಿತಾ ಸಮಾಜದ ರಾಜ್ಯಾಧ್ಯಕ್ಷ ಮುತ್ತುರಾಜು, ಕ್ಷೌರಿಕರು ಪ್ರತಿಯೊಂದು ಮನೆಯ ಸದಸ್ಯರು ತಾಯಿ ಮಕ್ಕಳನ್ನು ಸಲಹುವ ರೀತಿ ನಮ್ಮ ಸಮಾಜವು ಕೊಳಕನಾಗಲಿ ರೋಗಿಷ್ಠನಾಗಲಿ ಕಳ್ಳನಾಗಲಿ ಸುಳ್ಳನಾಗಲಿ ಯಾರೇ ಬಂದರು ನಮ್ಮ ಸೇವೆಯನ್ನು ಮಾಡುತ್ತಿದ್ದು, ಇಂತಹ ಒಂದು ಹಿಂದುಳಿದ ಸಮುದಾಯಕ್ಕೆ ಅಗೌರವ ತೋರುವುದು ಹಾಗೂ ಖರ್ಗೆ ಕುಟುಂಬವನ್ನು ನಿಂದಿಸುವ ನೆಪದಲ್ಲಿ ನಮ್ಮ ಸವಿತಾ ಸಮಾಜಕ್ಕೆ ನಿಂದಿಸುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ ಅವರು, ನೀವು ಹಿಂದುಳಿದ ಸಮುದಾಯದಿಂದ ಬಂದಂತಹ ನಾಯಕ, ನಿಮ್ಮಂತಹವರಿಗೆ ಇದು ಶೋಭೆಯಲ್ಲ, ತಕ್ಷಣ ನಮ್ಮ ಸಮುದಾಯದ ಕ್ಷಮೆ ಕೇಳಬೇಕು ಎಂದು ಆಗ್ರಹಿಸಿದರು. ಈ ವೇಳೆ ರಸ್ತೆ ತಡೆ ನಡೆಸಿ ಮಾತನಾಡಿದ ಕರುನಾಡ ಯುವ ಶಕ್ತಿ ವೇದಿಕೆ ರಾಜ್ಯಾಧ್ಯಕ್ಷ ಶ್ರೀನಿವಾಸ್, ಯಾವುದೇ ರಾಜಕೀಯ ಮುಖಂಡರು ಮಾತನಾಡುವಾಗ ತಮ್ಮ ನಾಲಿಗೆಯನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು, ಯಾವುದೇ ಜಾತಿ ಧರ್ಮಕ್ಕೆ ನೋವಾಗುವ ರೀತಿ ಮಾತನಾಡಬಾರದು. ನಿಮ್ಮ ಆ ಮಾತಿನಿಂದ ನಮ್ಮ ಇಡೀ ಸಮುದಾಯಕ್ಕೆ ಮಾನಸಿಕವಾಗಿ ನೋವುಂಟಾಗಿದೆ. ನಮ್ಮ ಸಮುದಾಯದ ಮೇಲೆ ದಬ್ಬಾಳಿಕೆ ಮಾಡುವುದನ್ನು ರಾಜಕೀಯ ನಾಯಕರು ನಿಲ್ಲಿಸಬೇಕು, ಕಾನೂನಿನಲ್ಲಿ ಬದಲಾವಣೆ ತಂದು ಈ ರೀತಿ ಜಾತಿ ನಿಂದನೆ ಮಾಡುವ ಯಾವುದೇ ವ್ಯಕ್ತಿಗೆ ಸರಿಯಾದ ಶಿಕ್ಷೆ ನೀಡಬೇಕು ಎಂದು ತಮ್ಮ ನೋವನ್ನು ಹೊರಹಾಕಿದರು. ಈ ಸಂದರ್ಭದಲ್ಲಿ ಭಜಂತ್ರಿ ಸವಿತಾ ಸಮಾಜದ ಕನಕಪುರ ತಾಲೂಕು ಅಧ್ಯಕ್ಷ ಶಿವರಾಮಣ್ಣ, ಕನಕಪುರ ಟೌನ್ ಅಧ್ಯಕ್ಷ ಚನ್ನಗಿರಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಶಿ ಪ್ರೇಮಕುಮಾರ್, ಟೌನ್ ಕಾರ್ಯದರ್ಶಿ ರಮೇಶ್ ನಗರ, ತಾಲೂಕು ಖಜಾಂಚಿ ಎಲ್ಎನ್ ರವಿ, ಟೌನ್ ಖಜಾಂಚಿ ರಾಮಸ್ವಾಮಿ, ಗೌರವಾಧ್ಯಕ್ಷರುಗಳಾದ ವರದರಾಜು, ಶ್ರೀನಿವಾಸ ಜಕ್ಕಸಂದ್ರ, ವೆಂಕಟೇಶ್ ಮೂರ್ತಿ, ವೈರಮುಡಿ, ಕೆವಿ ಮಂಜು, ತಾಲೂಕಿನ ಕೋಡಿಹಳ್ಳಿ ಹೋಬಳಿ, ಹುಣಸನಹಳ್ಳಿ, ದೊಡ್ಡಾಲಹಳ್ಳಿ, ಸಾತ್ನೂರು, ಕಬ್ಬಾಳುಗಳಿಂದ ನೂರಾರು ಸಂಖ್ಯೆಯಲ್ಲಿ ಸವಿತಾ ಸಮಾಜದ ಸದಸ್ಯರು ಭಾಗವಹಿಸಿದ್ದರು. ಸಮಾಜಕ್ಕೆ ಸವಿತಾ ಬಂಧು ಮಿಸ್ಟರ್ ಎನ್ ಮಹೇಶ್ ಅವರೇ, ಏನ್ರಿ ನೀವು ಮನುಷ್ಯರಿ? ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ಹೇಳ್ತೀರ, ನೀವು ಅವ್ರ ಹೆಸರು ಯೋಗ್ಯತೆ ಇದೆಯಲ್ಲ ನಿಮಗೆ? ಈ ಸಮುದಾಯ ಶೋಷಿತ ಸಮುದಾಯ ಅಂತ ನೀವೇ ಹೇಳ್ತೀರಾ, ಸಣ್ಣ ಸಮುದಾಯ ಅಂತ ನೀವೇ ಹೇಳ್ತೀರಾ. ಜನಪ್ರತಿನಿಧಿಗಳು ನೀವು ಯಾರು ಬಯೋ ಬರದಲ್ಲಿ ಖರ್ಗೆ ಫ್ಯಾಮಿಲಿ ನಿಜಾಮರಲ್ಲ, ಇಲ್ಲಿರ್ತಕ್ಕಂಥ ಪೊಲೀಸ್ನವರೆಲ್ಲ ಅಜಾಮರಲ್ಲ ಅಂತಿರಲ್ಲ ನೀವು. ನಮ್ಮ ಜೊತೆಗೆ ಪೊಲೀಸ್ನವರು ನೀವು ಅಜಾಮರ ಅಂತಿರಲ್ರಿ, ಅವ್ರಿಗೂ ಅವಮಾನ ಮಾಡಿದಿರಲ್ರಿ. ನಿಮ್ಮನ್ನ ಕಾಯೋತಕ್ಕಂಥ ರಕ್ಷಕರವರು ಪೊಲೀಸ್ನವರು ಅಲ್ಲ. ನೀವು ಯಾವ ಸಮುದಾಯದಿಂದ ನೋವು ತಿಂದು ಬಂದಿದ್ದೀರ, ನಿಮಗೆ ಆ ನೋವು ನಿಮಗೆ ಗೊತ್ತು. ನಾವು ಪಾಪದ ಮಕ್ಕಳು, ತಪ್ಪಲಿಗಳಿವೆ. ನಾವು ಪ್ರತಿಯೊಬ್ಬರಿಗೂ, ಪ್ರತಿ ಎಲ್ಲಾ ಸಮುದಾಯದವರಿಗೂ, ಎಲ್ಲ ಧರ್ಮದವರಿಗೂ, ಎಲ್ಲ ವಯೋಮಾನದವರಿಗೂ ಅವನನ್ನ ಸುಂದರವಾಗಿರ್ತಕ್ಕಂಥ ಕೆಲಸ, ಅವನ ಆರೋಗ್ಯವಾಗಿರ್ಬೇಕಾದ್ರೆ ನಾವು ಸೇವೆ ಮಾಡಿಕೊಂಡು ನಮ್ಮ ಪಾಡಿಗೆ ನಾವು ಗೌರವದಿಂದ, ನೆಮ್ಮದಿಯಿಂದ, ಶಾಂತಿಯಿಂದ, ಯಾವುದೇ ಒಂದು ಅನಾಚಾರ ಇಲ್ಲದೆ ಒಳ್ಳೆ ರೀತಿಯಲ್ಲಿ ಒಂದು ಇದು ನಿರ್ಭಯವಾಗಿ ನಾವು ಬದುಕಿದ ಸಂದರ್ಭದಲ್ಲಿ ನಮ್ಮನ್ನ ನೀವು ನಮ್ಮ ಓಟೆ ಹಾಕಿಸ್ಕೊಂಡು ನಮ್ಮನ್ನ ನೀವು ಅಜಾಮರ ತಿಳಲ್ರಿ. ನಿಮಗೆ ಮನುಷ್ಯತ್ವ ಇದೆಯಾ? ಮಾನವೀಯತೆ ಇದೆಯಾ? ಮಾನವೀಯತೆ ಇರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ ಮಾತಾ ಇದು ಏನಾಗಿದೆ ನಿಮ್ಗೆಲ್ಲ? ಆ ಈಶ್ವರಪ್ಪ ಹೇಳ್ತಾರೆ, ಸಿ.ಟಿ. ರವಿ ಹೇಳ್ತಾರೆ, ಎಫ್ತಾಳ್ ಹೇಳ್ತಾರೆ, ಏನು ಅಜಾಮರು. ಇನ್ನು ಯಾವ ಶತಮಾನದಾಗಿದ್ದೀರಿ ನೀವು? ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ? ನೀವು ಬಹಳ ತಿಳುವಳಿಕಸರು, ಒಳ್ಳೆ ಜನ ನೀವು ಅಂತ ನಾವು ತಿಳ್ಕೊಂಡಿದ್ವಿ. ಆದ್ರೆ ಈ ಮಟ್ಟಕ್ಕೆ ನೀವು ಒಂದು ಸಮುದಾಯವನ್ನ, ಧ್ವನಿ ಎದ್ದಿರ್ತಕ್ಕಂಥ ಸಮುದಾಯವನ್ನ ನೀವು ಅಜಾಮರು ಅಂತ ಅವಹೇಳನ ಮಾಡಿ ಇಡೀ ಕರ್ನಾಟಕದ ನಮ್ಮ ಜನತೆ ನೊಂದುಕೊಂಡಿದ್ದಾರೆ. ಅವರು ಒಂದು ಹೊತ್ತು ಊಟಕ್ಕಿಲ್ಲದೆ ಇದ್ರು ಸರಿ, ಮಾನವೀಯತೆಯಿಂದ, ಒಂದು ಸ್ವಾಭಿಮಾನದಿಂದ ಬದುಕತಕ್ಕಂಥ ಸ್ವಾಭಿಮಾನಿ ಕ್ಷೌರಿಕರು ನಾವು. ಎಲ್ಲ ಧರ್ಮದವರಿಗೆ, ಎಲ್ಲ ಪ್ರತಿಯೊಬ್ಬರಿಗೂ ನಾವು ಸೇವೆ ಮಾಡಿಕೊಂಡು ನಮ್ಮ ಬಾಳಿಗೆ ನಾವು ನೆಮ್ಮದಿಯಿಂದ ಬದುಕದ ಸಂದರ್ಭದಲ್ಲಿ ನಮ್ಮ ಅವಮಾನ ಮಾಡ್ತೀರಲ್ಲ ನೀವು, ಅದನ್ನ ಸಮರ್ಥಿಸ್ಕೊಳ್ತೀರಲ್ಲ ನೀವು. ನಾನು ಆ ಸಮುದಾಯನ ನಾನೇನು ಅಂದಿಲ್ಲ. ನಾನು ಖರ್ಗೆ ಫ್ಯಾಮಿಲಿ ನಿಜಾಮರ ಇಲ್ಲ, ಇಲ್ಲಿರೋ ಪೊಲೀಸರು ರಜಕರ ಅಂತಾರೆ, ರಜಕರಲ್ಲ. ನೀವ್ ಹೇಳ್ತೀರಾ, ತಪ್ಪು ಅರ್ಥ ಮಾಡ್ಕೊಂಡಿದ್ದೀರಾ ನನ್ನ ಮಾತನ್ನ. ಇನ್ನೊಂದ್ಸಾರಿ ಯೂಟ್ಯೂಬ್ ಅಲ್ಲಿ ಕೇಳಿರ್ತೀರಾ. ನಮ್ಮ ಸವಿತಾ ಸಮಾಜ ಜನಕ್ಕೆ ಕ್ಷೌರ ಮಾಡ್ಬೇಕಾದ್ರೆ ನಮ್ಮ ಕಣ್ಣು ಚೆನ್ನಾಗಿರುತ್ತೆ,
ಗ್ರಾಹಕ ಹೆಂಗ್ ಮಾಡ್ಬೇಕಪ್ಪ ಕಟಿಂಗ್ ಅಂತ ಹೇಳುವಾಗ ಕಿವಿ ಚೆನ್ನಾಗಿರುತ್ತೆ, ಮಾತು ಒಳ್ಳೆ ಮಾತಾಡ್ತೀವಿ ಗ್ರಾಹಕರ ಹತ್ರ. ಹಾಗಾಗಿ ನಮ್ಗೆ ಕಿವಿ, ಕಣ್ಣು, ಬಾಯಿ ಎಲ್ಲ ಕರೆಕ್ಟ್ ಆಗಿದೆ. ನಿಮಗೆ ಏನಾದ್ರೂ ಸ್ವಲ್ಪ ತೊಂದರೆ ಆಗಿರ್ಬೋದು, ಯಾಕೆಂದ್ರೆ ನೀವೇ ಇನ್ನೊಂದ್ಸಾರಿ ಅದ್ರ ಕೇಳಿ, ನಿಮ್ಮ ಮಾತನ್ನ ನೀವೇ ಮತ್ತೊಂದ್ ಸಾರಿ ಕೇಳಿ, 10 ಸಾರಿ ಕೇಳಿ. ನಿಮಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಯಾರಾದ್ರೂ ಸ್ಕೂಲ್ ಮಾಸ್ಟರ್ ಕರೆಸಿ ನೀವು ಕೇಳಿಸಿ, ಅವ್ರು ಹೇಳ್ತಾರೆ ಕನ್ನಡದಲ್ಲಿ ಸ್ಪಷ್ಟವಾಗಿ, ಖರ್ಗೆ ಬ್ರಾಹ್ಮಣೆ ನಿಜಾಮರ, ಇಲ್ಲಿರ್ತಕ್ಕಂಥ ಪೊಲೀಸರೆಲ್ಲ ಅಜಾಮರ ಅಂತಿರ್ತಕ್ಕಂಥ ಮಾತು ನೀವು ಮಾತಾಡಿದ್ರೆ ನೀವು ಒಂದು ಬಹುತೇಕ ಪಕ್ಷದಿಂದ ಬಂದಂತ ವ್ಯಕ್ತಿ ಇವತ್ತು ಕೊಳ್ಳೇಗಾಲದಲ್ಲಿ ಆರಿಸಿ ಒಂದು ಸ್ಥಾನ ಕೊಟ್ಟವ್ರೆ. ಯಾರು? ನಮ್ಮ ದಲಿತರು, ನಮ್ಮ ಹಿಂದುಳಿದವರು, ನಮ್ಮ ಅಲ್ಪಸಂಖ್ಯಾತರು. ನಿನಗೆ ಮಾನವೀಯತೆಯಿಲ್ವಾ? ತಿಂದು ತಟ್ಟೆಗೆ ನೀನು ಮುಂದೆ ಕೇಳಲ್ಲ, ತಿಂದು ತಟ್ಟೆಗೆ ಉಳಿಯುವಂತ ಮಗ ನೀನು. ಆದ್ರೆ ಇವತ್ತು ನಮ್ಮ ಜಾತಿ ಬರೀ ಇವತ್ತು ಕನಕಪುರ ತಾಲೂಕಲ್ಲಿ ಮಾತ್ರ ನಾವು ಸಿಟ್ಟಿದ್ದೀವಿ. ಇನ್ನು ಮುಂದಿನ ದಿನದಲ್ಲಿ ಚನ್ನಪಟ್ಟಣ, ರಾಮನಗರ ಆಗದೆ ಎದ್ರೆ ನೀನು ಧೂಳಿಪಟ ಆಗೋಗ್ತೀವಪ್ಪ ಮನುಷ್ಯನ. ದಯವಿಟ್ಟು ಮುಂದಿನ ದಿನದಲ್ಲಿ ನೀನು ಮಾತಾಡಬೇಕು ಅಂದ್ರೆ ನೀನು ಆವೇಶನ ಕಟ್ಟಿಟ್ಟು ಮಾತಾಡಕ್ ಮುಂದೆ ಸುತ್ತಮುತ್ತ ಯಾರಿರ್ತಾರೆ ಅಂತ ನೋಡು. ಯಾಕೆ ಅಂದ್ರೆ ನಾನು ಬಂದಂತ ದಾರಿ ಯಾವುದು? ನನ್ನ ಮುಂದೆ ತಳ್ದಂತ ದಾರಿ ಯಾರು? ಇವತ್ತು ಪೊಲೀಸ್ ಯಾಕೆ ಆಗಿರ್ಬೋದು, ಯಾವುದೇ ಒಂದು ನಮ್ಗೆ ಹೇಳಿದ್ಯಲ್ಲ ನೀನು. ಆದ್ರೆ ಇವತ್ತು ನಿನಗೆ ಆ ಮಾತಾ ಬೇಡ. ನೀನ್ ಮಾಡಿದಿ ಮೂರ್ಖ. ನಾವು ಯಾವತ್ತು ಜನಕ್ಕೋಸ್ಕರ ಸೇವೆ ಮಾಡೋಂಥ ವ್ಯಕ್ತಿಗಳು ನಮ್ಮನ್ನ ನೀವು ಈ ತರ ಮಾತಾಡ್ತೀನಿ ಅಂದ್ರೆ ನೀನೊಬ್ಬ ಮನ್ಸನ ಅಲ್ಲ, ನೀನೊಬ್ಬ ಕಿಡಿಗೇಡಿ. ಉತ್ತಮ ಸಮಾಜಕ್ಕಾಗಿ ಪ್ರಜಾ ಭಾರತ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.